ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಜುಲೈ 20ರಿಂದ 26ರವರೆಗಿನ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ನೋಡೋಣ. 1969ರಲ್ಲಿ ಚಂದ್ರನ ಮೇಲೆ ಮೊದಲ ಮಾನವ ಇಳಿಯುವಿಕೆಯನ್ನು ಕಂಡ ಅಪೋಲೋ 11 ಕಾರ್ಯಾಚರಣೆಯ ನೆನಪಿಗಾಗಿ ವಾರ್ಷಿಕವಾಗಿ ಯಾವ ದಿನದಂದು ಅಂತಾರಾಷ್ಟ್ರೀಯ ಚಂದ್ರ ದಿನವನ್ನು ಆಚರಿಸಲಾಗುತ್ತದೆ? ಇದರ 2025ರ ಥೀಮ್ ಒಂದು ಚಂದ್ರ, ಒಂದು ದೃಷ್ಟಿ, ಒಂದು ಭವಿಷ್ಯ ಆಗಿತ್ತು. ಜುಲೈ 20, ಜುಲೈ 22, ಜುಲೈ 24, ಜುಲೈ 26. ಸರಿಯಾದಂಥ ಉತ್ತರ ಜುಲೈ 20. ಅಕ್ಟೋಬರ್ 1, 2025ರಂದು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಭಾರತ EFTA ಯುರೋಪಿಯನ್ ಮುಕ್ತ ವ್ಯಾಪಾರ ಸಂಘ ಇದರ ಜೊತೆ ವ್ಯಾಪಾರ ಒಪ್ಪಂದವು ಜಾರಿಗೆ ಬರಲಿದೆ ಎಂದು ಘೋಷಿಸಿದರು. EFTAನಲ್ಲಿ ಎಷ್ಟು ದೇಶಗಳಿವೆ? 1, 2, 3, 4. ಸರಿಯಾದಂಥ ಉತ್ತರ 4. ಇತ್ತೀಚೆಗೆ ಮತದಾನದ ವಯಸ್ಸನ್ನು 18ರಿಂದ 16 ವರ್ಷಕ್ಕೆ ಇಳಿಸುವುದಾಗಿ ಯಾರು ಘೋಷಿಸಿದ್ದಾರೆ? ಇಂಗ್ಲೆಂಡ್, ವೇಲ್ಸ್, ಉತ್ತರ ಐರ್ಲೆಂಡ್, ಯುನೈಟೆಡ್ ಕಿಂಗ್ಡಮ್. ಸರಿಯಾದಂಥ ಉತ್ತರ ಯುನೈಟೆಡ್ ಕಿಂಗ್ಡಮ್. 2025ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಸಿಂಗಾಪುರ ಅಗ್ರಸ್ಥಾನದಲ್ಲಿದೆ ಉಳಿದಿದೆ ಮತ್ತು ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಈಗ 59 ಜಾಗತಿಕ ತಾಣಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ನೀಡುತ್ತಿರುವ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? 85ನೇ, 87ನೇ, 77ನೇ, 75ನೇ. ಸರಿಯಾದಂಥ ಉತ್ತರ 77ನೇ. ಇತ್ತೀಚೆಗೆ ಟ್ರಾವೆಲ್ ಪ್ಲಸ್ ಲೀಷರ್ ವರ್ಲ್ಡ್ಸ್ ಬೆಸ್ಟ್ ಅವಾರ್ಡ್ಸ್ 2025ರಲ್ಲಿ ಸೇರ್ಪಡೆಗೊಂಡ ಭಾರತದ ಏಕೈಕ ವಿಮಾನ ನಿಲ್ದಾಣ ಯಾವುದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನವದೆಹಲಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಂಬೈ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೋಲ್ಕತ್ತಾ. ಸರಿಯಾದಂಥ ಉತ್ತರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಂಬೈ. 5 ವರ್ಷಗಳ ನಂತರ ಭಾರತ ಸರ್ಕಾರ ಯಾವ ದೇಶದ ನಾಗರಿಕರಿಗೆ ಪ್ರವಾಸಿ ವೀಸಾವನ್ನು ಪುನರಾರಂಭಿಸಿದೆ? ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಮ್ಯಾನ್ಮಾರ್. ಸರಿಯಾದಂಥ ಉತ್ತರ ಚೀನಾ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು ಯಾವ ರಾಜ್ಯ ಸರ್ಕಾರದೊಂದಿಗೆ ವಿಪತ್ತು ನಿರ್ವಹಣೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿತು? ಗುಜರಾತ್, ಪಶ್ಚಿಮ ಬಂಗಾಳ, ತೆಲಂಗಾಣ, ಉತ್ತರ ಪ್ರದೇಶ. ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. ನೆಲ್ಸನ್ ಮಂಡೇಲಾ ಅವರ ಜನ್ಮದಿನವನ್ನು ಜುಲೈ 18ರಂದು ಆಚರಿಸಲಾಗುತ್ತದೆ. ಇತ್ತೀಚೆಗೆ 3ನೇ ಆವೃತ್ತಿಯ ನೆಲ್ಸನ್ ಮಂಡೇಲಾ ಪ್ರಶಸ್ತಿ 2025ಕ್ಕೆ ಯಾರನ್ನು ಗೌರವಿಸಲಾಗಿದೆ? ಕೆನಡಿ ಒಡಿಡಿ, ಬ್ರೆಂಡಾ ರೆನಾಲ್ಡ್ಸ್. ಎ ಮತ್ತು ಬಿ ಎರಡೂ, ಎ ಅಥವಾ ಬಿ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಎ ಮತ್ತು ಬಿ ಎರಡೂ. ವೈಜ್ಞಾನಿಕ ಆಪ್ಟಿಕಲ್ ಪರಮಾಣು ಗಡಿಯಾರಗಳನ್ನು ಬಳಸಿಕೊಂಡು ಯಾವ ವರ್ಷದ ವೇಳೆಗೆ ಸೆಕೆಂಡಿನ ವ್ಯಾಖ್ಯಾನವನ್ನು ಮರು ವ್ಯಾಖ್ಯಾನಿಸಲಾಗುತ್ತದೆ? 2030, 2035, 2040, 2045. ಸರಿಯಾದಂಥ ಉತ್ತರ 2030. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಇತ್ತೀಚೆಗೆ ಅಂಗೀಕರಿಸಿದ ರೆಸಲ್ಯೂಷನ್ 2788 2788 ಯಾವುದಕ್ಕೆ ಸಂಬಂಧಿಸಿದೆ? ವಿವಾದಗಳ ಶಾಂತಿಯುತ ಪರಿಹಾರ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆ, ಸೈಬರ್ ಅಪರಾಧ ನಿಯಂತ್ರಣ,
ಭಯೋತ್ಪಾದನೆಯ ನಿರ್ಮೂಲನೆ. ಸರಿಯಾದಂಥ ಉತ್ತರ ವಿವಾದಗಳ ಶಾಂತಿಯುತ ಪರಿಹಾರ. ಇತ್ತೀಚೆಗೆ ಭಾರತವು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮುಂಚಿತವಾಗಿ ಪೆಟ್ರೋಲ್ನಲ್ಲಿ ಎಷ್ಟು ಶೇಕಡಾ ಎಥನಾಲ್ ಮಿಶ್ರಣ ಮಾಡುವ ಗುರಿಯನ್ನು ಸಾಧಿಸಿದೆ? 35%, 30%, 25%, 20%. ಸರಿಯಾದಂಥ ಉತ್ತರ 20%. ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ದೇಶದೊಂದಿಗೆ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿತು? ಉತ್ತರ ಐರ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್, ಯುನೈಟೆಡ್ ಕಿಂಗ್ಡಮ್. ಸರಿಯಾದಂಥ ಉತ್ತರ ಯುನೈಟೆಡ್ ಕಿಂಗ್ಡಮ್. 1924ರಲ್ಲಿ ಫಿಡೆ ಫೆಡರೇಷನ್ ಇಂಟರ್ನ್ಯಾಷನಲೆ ಡೆಸ್ ಚೆಸ್ ಅಥವಾ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಸ್ಥಾಪನೆಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ ತಿಂಗಳ ಯಾವ ದಿನದಂದು ಜಾಗತಿಕ ಚೆಸ್ ಸಮುದಾಯವು ಈ ದಿನವನ್ನು ಆಚರಿಸಲು ಒಂದಾಗುತ್ತದೆ? ಇದರ 2025ರ ಥೀಮ್ ಎವ್ರಿ ಮೂವ್ ಕೌಂಟ್ಸ್ ಆಗಿತ್ತು. ಜುಲೈ 20, ಜುಲೈ 22, ಜುಲೈ 24, ಜುಲೈ 26. ಸರಿಯಾದಂಥ ಉತ್ತರ ಜುಲೈ 20. ಸಹಾರಾ ಮರುಭೂಮಿಯಲ್ಲಿ ಪತ್ತೆಯಾದ ದಾಖಲೆಯ $5.3 ಮಿಲಿಯನ್ ಯಾವ ಗ್ರಹದ ಉಲ್ಕಾಶಿಲೆ ಹರಾಜಾಯಿತು? ಬುಧ, ಶುಕ್ರ, ಮಂಗಳ, ಗುರು. ಸರಿಯಾದಂಥ ಉತ್ತರ ಮಂಗಳ. ಇತ್ತೀಚೆಗೆ ದೇಶದ ಮೊದಲ ಹಾರ್ನ್ಬಿಲ್ ಸಂರಕ್ಷಣಾ ಕೇಂದ್ರವನ್ನು ಪ್ರಾರಂಭಿಸುವುದಾಗಿ ಯಾರು ಘೋಷಿಸಿದ್ದಾರೆ? ತಮಿಳುನಾಡು, ಮಣಿಪುರ, ನಾಗಾಲ್ಯಾಂಡ್, ಒಡಿಶಾ. ಸರಿಯಾದಂಥ ಉತ್ತರ ತಮಿಳುನಾಡು. SBIನ ವರದಿಯ ಪ್ರಕಾರ ಯಾವ ರಾಜ್ಯವು ಹೆಚ್ಚು ಸಕ್ರಿಯ GST ತೆರಿಗೆದಾರರನ್ನು ಹೊಂದಿದೆ? ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು. ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ಮಾರ್ಗನ್ ಸ್ಟ್ಯಾನ್ಲಿ ಭಾರತವು ಯಾವಾಗ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ಘೋಷಿಸಿದೆ? 2029, 2028, 2027, 2026. ಸರಿಯಾದಂಥ ಉತ್ತರ 2028. ಇತ್ತೀಚೆಗೆ ಯಾವ ರಾಜ್ಯವು ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವ ಯುವಕರಿಗಾಗಿ ವಿದೇಶಿ ಭಾಷಾ ಕೌಶಲ್ಯ ತರಬೇತಿ ಕಾರ್ಯಕ್ರಮ CM ಫ್ಲೈಟ್ ಅನ್ನು ಪ್ರಾರಂಭಿಸಿತು? ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತ್, ಅಸ್ಸಾಂ. ಸರಿಯಾದಂಥ ಉತ್ತರ ಅಸ್ಸಾಂ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಊರ್ಜಾ ಗಂಗಾ ಪೈಪ್ಲೈನ್ನ ದುರ್ಗಾಪುರ ಕೋಲ್ಕತ್ತಾ ವಿಭಾಗವನ್ನು ಉದ್ಘಾಟಿಸಿದರು. ಅದರ ಉದ್ದ ಎಷ್ಟು? 142 ಕಿಲೋಮೀಟರ್, 122 ಕಿಲೋಮೀಟರ್, 132 ಕಿಲೋಮೀಟರ್, 152 ಕಿಲೋಮೀಟರ್. ಸರಿಯಾದಂಥ ಉತ್ತರ 132 ಕಿಲೋಮೀಟರ್. ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟವು ರಷ್ಯಾದ ಸಮನ್ವಯದೊಂದಿಗೆ ನಿರ್ಮಿಸಲಾದ ಭಾರತೀಯ ರೋಸ್ನೆಫ್ಟ್ ಸಂಸ್ಕರಣಾಗಾರ ನಯಾರಾ ಎನರ್ಜಿ ಲಿಮಿಟೆಡ್ ಮೇಲೆ ನಿರ್ಬಂಧಗಳನ್ನು ವಿಧಿಸಿದೆ. ಈ ಸಂಸ್ಕರಣಾಗಾರ ಎಲ್ಲಿದೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್. ಸರಿಯಾದಂಥ ಉತ್ತರ ಗುಜರಾತ್. 2025ರಲ್ಲಿ ಫಿಡೆ ಚೆಸ್ ವಿಶ್ವಕಪ್ ಅನ್ನು ಯಾರು ಆಯೋಜಿಸುತ್ತಾರೆ? ಚೀನಾ, ಭಾರತ, ನಾರ್ವೆ, ಸ್ಕಾಟ್ಲೆಂಡ್. ಸರಿಯಾದಂಥ ಉತ್ತರ ಭಾರತ. ಕೋಲ್ಕತ್ತಾದಲ್ಲಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್
ಎಂಜಿನಿಯರ್ಸ್ ಲಿಮಿಟೆಡ್ ಬಿಡುಗಡೆ ಮಾಡಿದ 8ನೇ ಮತ್ತು ಅಂತಿಮ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ASWSWC ಯಾರ್ಡ್ 3034. ಈ INSನ ಹೆಸರೇನು? INS ಅರ್ನಾಲಾ, INS ಅಜಯ್, INS ಅಗ್ರೆ, INS ಅಕ್ಷಯ್. ಸರಿಯಾದಂಥ ಉತ್ತರ INS ಅಜಯ್. ಇತ್ತೀಚೆಗೆ ಭಾರತದ ಯಾವ ನೆರೆಯ ದೇಶದಲ್ಲಿರುವ ವಾಸ್ಕಡುವಾದಲ್ಲಿ ಅಶೋಕ ಸ್ತಂಭದ ಪ್ರತಿಕೃತಿಯನ್ನು ಅನಾವರಣಗೊಳಿಸಲಾಯಿತು? ಮಾಲ್ಡೀವ್ಸ್, ಶ್ರೀಲಂಕಾ, ಭೂತಾನ್, ನೇಪಾಳ. ಸರಿಯಾದಂಥ ಉತ್ತರ ಶ್ರೀಲಂಕಾ. ಇತ್ತೀಚೆಗೆ ಭೂಮಿಯ ಕಾಂತೀಯ ಭದ್ರತೆಯನ್ನು ಅಧ್ಯಯನ ಮಾಡಲು ನಾಸಾ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? ಡಾವಿಂಚಿ, ಟ್ರೇಸರ್ಸ್, ಯುರೋಪಾ, ಮ್ಯಾವೆನ್. ಸರಿಯಾದಂಥ ಉತ್ತರ ಟ್ರೇಸರ್ಸ್. ಯಾವ ದೇಶದ ಸ್ಲೀಪಿಂಗ್ ಪ್ರಿನ್ಸ್ ಎಂದು ಕರೆಯಲ್ಪಡುವ ಪ್ರಿನ್ಸ್ ಅಲ್ ವಲೀದ್ ಸುಮಾರು 2 ದಶಕಗಳ ಕಾಲ ಕೋಮಾದಲ್ಲಿ ಕಳೆದ ನಂತರ ಇತ್ತೀಚೆಗೆ 36ನೇ ವಯಸ್ಸಿನಲ್ಲಿ ನಿಧನರಾದರು? ಒಮನ್, ಯೆಮೆನ್, ಕುವೈತ್, ಸೌದಿ ಅರೇಬಿಯಾ. ಸರಿಯಾದಂಥ ಉತ್ತರ ಸೌದಿ ಅರೇಬಿಯಾ. ದಕ್ಷಿಣ ಭಾರತದ ಸ್ಪಾ ಎಂದು ಕರೆಯಲ್ಪಡುವ ಸರಲ್ ವೀಕ್ಷಾ 2025 ಮಾನ್ಸೂನ್ ಸಾಂಸ್ಕೃತಿಕ ಉತ್ಸವವು ತೆಂಕಸಿಯ ಕುಟ್ರಾಲಂ ಜಲಪಾತದಲ್ಲಿ ನಡೆಯುವ ವಾರ್ಷಿಕ ಕಾರ್ಯಕ್ರಮವಾಗಿದ್ದು ಇದು ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ. ಸರಿಯಾದಂಥ ಉತ್ತರ ತಮಿಳುನಾಡು. ಇತ್ತೀಚೆಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಭಾರತದ ದತ್ತಾಂಶ ಭದ್ರತಾ ಮಂಡಳಿ ಡಾಟಾ ಸೆಕ್ಯುರಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾಪಿಸಿದ ಸುಧಾರಿತ ಸೈಬರ್ ಕೌಶಲ್ಯ ಕೇಂದ್ರವನ್ನು ಉದ್ಘಾಟಿಸಿದರು. ಅದು ಎಲ್ಲಿದೆ? ಬೆಂಗಳೂರು, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್. ಸರಿಯಾದಂಥ ಉತ್ತರ ಮುಂಬೈ. ಇತ್ತೀಚೆಗೆ ಭಾರತೀಯ ವಾಯುಪಡೆಯು ಸೆಪ್ಟೆಂಬರ್ 2025 ವೇಳೆಗೆ ಯಾವ ಯುದ್ಧ ವಿಮಾನಗಳನ್ನು 62 ವರ್ಷಗಳ ಗಮನಾರ್ಹ ಸೇವೆಯ ನಂತರ ನಿವೃತ್ತಿಗೊಳಿಸುವುದಾಗಿ ಘೋಷಿಸಿದೆ ಮತ್ತು ಅವುಗಳನ್ನು ಲಘು ಯುದ್ಧ ವಿಮಾನ LCA ತೇಜಸ್ ಮಾರ್ಕ್ 1Aನಿಂದ ಬದಲಾಯಿಸಲಾಗುವುದು? ಸುಖೋಯ್ Su-30 MKI, ಪೋಲ್ಯಾಂಡ್ ಗ್ನ್ಯಾಟ್, HAL HF-24 ಮಾರುತ್, ಮಿಕೋಯಾನ್ ಗುರೆವಿಚ್ MiG-21. ಸರಿಯಾದಂಥ ಉತ್ತರ ಮಿಕೋಯಾನ್ ಗುರೆವಿಚ್ MiG-21. ಇತ್ತೀಚೆಗೆ 2025 ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನು ಯಾವಾಗ ಆಚರಿಸಲಾಯಿತು? ಜುಲೈ 26, ಜುಲೈ 25, ಜುಲೈ 24, ಜುಲೈ 23. ಸರಿಯಾದಂಥ ಉತ್ತರ ಜುಲೈ 24. ಇತ್ತೀಚೆಗೆ ಭಾರತ ಸರ್ಕಾರ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವು ಪೆಸಾ ಶ್ರೇಷ್ಠತಾ ಕೇಂದ್ರವನ್ನು ಪ್ರಾರಂಭಿಸಲು ಎಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ಪುಣೆ, ಅಮರಕಂಟಕ, ಮೋವ್, ಗಯಾ. ಸರಿಯಾದಂಥ ಉತ್ತರ ಅಮರಕಂಟಕ್. ಇತ್ತೀಚೆಗೆ ಯಾವ ರಾಜ್ಯದ ಬಾಲಾಸೋರ್ ನಗರದಲ್ಲಿ ನಡೆದ ಘಟನೆಯಿಂದಾಗಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿನಿಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಶಕ್ತಿಶ್ರೀ ಕಾರ್ಯಕ್ರಮ ಘೋಷಿಸಲಾಯಿತು? ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ, ಒಡಿಶಾ. ಸರಿಯಾದಂಥ ಉತ್ತರ ಒಡಿಶಾ. ಜಗದೀಪ್ ಧನ್ಕರ್ ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ವಕೀಲರಾಗಿದ್ದು ಇತ್ತೀಚೆಗೆ ಜುಲೈ 21, 2025
ಭಾರತೀಯ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ಆರೋಗ್ಯ ಕಾರಣಗಳನ್ನು ಉಲ್ಲೇಖಿಸಿ ರಾಜೀನಾಮೆ ನೀಡಿದ್ದಾರೆ? ವಿಧಿ 67A, ವಿಧಿ 67B, ವಿಧಿ 67C, ವಿಧಿ 67D. ಸರಿಯಾದಂಥ ಉತ್ತರ ವಿಧಿ 67A. ಇತ್ತೀಚೆಗೆ ಪ್ರತಿ ಮತಗಟ್ಟೆಗೆ 1200ಕ್ಕಿಂತ ಕಡಿಮೆ ಮತದಾರರನ್ನು ಹೊಂದಿರುವ ಮೊದಲ ರಾಜ್ಯ ಯಾವುದು? ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಒಡಿಶಾ, ಬಿಹಾರ. ಸರಿಯಾದಂಥ ಉತ್ತರ ಬಿಹಾರ. ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ 50 ಕಿಲೋವ್ಯಾಟ್ ಭೂಶಾಖದ ವಿದ್ಯುತ್ ಸ್ಥಾವರವು ಕೇವಲ 60 ಡಿಗ್ರಿ ಸೆಲ್ಸಿಯಸ್ನ ದಾಖಲೆಯ ಕಡಿಮೆ ತಾಪಮಾನದಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಯಾವ ರಾಜ್ಯದ ತವಾಂಗ್ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಲಿದೆ? ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶ, ತ್ರಿಪುರ. ಸರಿಯಾದಂಥ ಉತ್ತರ ಅರುಣಾಚಲ ಪ್ರದೇಶ. ಕೇರಳದಲ್ಲಿ ಇತ್ತೀಚೆಗೆ ಯಾವ ಬೆಳೆಗೆ ಅಂಬ್ರೋಸಿಯಾ ಬೀಟಲ್ ಬಾಧೆಯಾಗಿದೆ? ತೆಂಗಿನಕಾಯಿ, ಕಾಫಿ, ರಾಗಿ, ರಬ್ಬರ್. ಸರಿಯಾದಂಥ ಉತ್ತರ ರಬ್ಬರ್. ಇತ್ತೀಚೆಗೆ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ವಿ. ರವಿ, ಕೇಶವನ್ ರಾಮಚಂದ್ರನ್, ಯಶವಂತ್ ವರ್ಮಾ, ಅಜಯ್ ಸೇಠ್. ಸರಿಯಾದಂಥ ಉತ್ತರ ಅಜಯ್ ಸೇಠ್. ಇತ್ತೀಚೆಗೆ ಅಮೇರಿಕಾ ಸ್ಟೇಬಲ್ ಕಾಯಿನ್ ಕ್ರಿಪ್ಟೋಕರೆನ್ಸಿಯನ್ನು ಕಾನೂನುಬದ್ಧಗೊಳಿಸುವ ಯಾವ ಕಾಯ್ದೆಗೆ ಸಹಿ ಹಾಕಿದೆ? ಬ್ರಿಲಿಯನ್ಸ್ ಆ್ಯಕ್ಟ್, ವಿಸ್ಡಮ್ ಆ್ಯಕ್ಟ್, ಜೀನಿಯಸ್ ಆ್ಯಕ್ಟ್, ಮಾಸ್ಟರ್ ಮೈಂಡ್ ಆ್ಯಕ್ಟ್. ಸರಿಯಾದಂಥ ಉತ್ತರ ಜೀನಿಯಸ್ ಆ್ಯಕ್ಟ್. ಇತ್ತೀಚೆಗೆ ಭಾರತದ ಪುರಾತತ್ವ ಸಮೀಕ್ಷೆಯು ಯಾವ ರಾಜ್ಯದ ಲಂಗ್ಫನ್ ರೋಪೋಯಿ ಅನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕ ಎಂದು ಘೋಷಿಸಿತು? ಅಸ್ಸಾಂ, ಮಿಜೋರಾಂ, ತ್ರಿಪುರ, ಸಿಕ್ಕಿಂ. ಸರಿಯಾದಂಥ ಉತ್ತರ ಮಿಜೋರಾಂ. ಇತ್ತೀಚೆಗೆ ಬುಡಕಟ್ಟು ಜೀನೋಮ್ ಅನುಕ್ರಮ ಯೋಜನೆಯನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಒಡಿಶಾ, ಗುಜರಾತ್, ಕೇರಳ, ಕರ್ನಾಟಕ. ಸರಿಯಾದಂಥ ಉತ್ತರ ಗುಜರಾತ್. ಇತ್ತೀಚೆಗೆ ಮೊದಲ ಹ್ಯೂರೋನ್ ಇಂಡಿಯಾ ಅಂಡರ್ 30 ವರ್ಷದೊಳಗಿನವರು ಪಟ್ಟಿ 2025ರಲ್ಲಿ ಯಾರು ಅಗ್ರಸ್ಥಾನವನ್ನು ಪಡೆದರು? ಕೈವಲ್ಯ ವೋಹ್ರಾ, ಆದಿತ್ ಪಲೀಚಾ, ಮೇಲಿನ ಎಲ್ಲವೂ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಇತ್ತೀಚೆಗೆ ಲಡಾಖ್ ಪ್ರದೇಶದಲ್ಲಿ 15,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಆಕಾಶ್ ಪ್ರೈಮ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದವರು ಯಾರು? ಇಸ್ರೋ, ಬಾರ್ಕ್, DRDO, VSSC. ಸರಿಯಾದಂಥ ಉತ್ತರ DRDO. ಇತ್ತೀಚೆಗೆ ಯಾವ ದೇಶದ ಡರ್ಬನ್ ನಗರದಲ್ಲಿ G20 ಹಣಕಾಸು ಮಂತ್ರಿಗಳು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ನಡೆಯಿತು? ಅಮೇರಿಕಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ರಷ್ಯಾ. ಸರಿಯಾದಂಥ ಉತ್ತರ ದಕ್ಷಿಣ ಆಫ್ರಿಕಾ. ಇತ್ತೀಚೆಗೆ ಗ್ಲೋಬಲ್ ಫೈನಾನ್ಸ್ ನಿಯತಕಾಲಿಕೆಯು
2025 ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಎಂದು ಯಾವ ಬ್ಯಾಂಕನ್ನು ಹೆಸರಿಸಿದೆ? HDFC, ಕರ್ನಾಟಕ ಬ್ಯಾಂಕ್, SBI, RBI. ಸರಿಯಾದಂಥ ಉತ್ತರ SBI. 2025 ರಾಷ್ಟ್ರೀಯ ಧ್ವಜ ದಿನ ಮತ್ತು ವಿಶ್ವ ಮಿದುಳಿನ ದಿನವನ್ನು ಇತ್ತೀಚೆಗೆ ಯಾವಾಗ ಆಚರಿಸಲಾಯಿತು? ಜುಲೈ 20, ಜುಲೈ 22, ಜುಲೈ 24, ಜುಲೈ 26. ಸರಿಯಾದಂಥ ಉತ್ತರ ಜುಲೈ 22. ಇತ್ತೀಚೆಗೆ ವಿವಿಧ ಪಕ್ಷಗಳ 145 ಲೋಕಸಭಾ ಸದಸ್ಯರು ಮತ್ತು 63 ವಿರೋಧ ಪಕ್ಷದ ಸಂಸದರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಯಾವ ನ್ಯಾಯಾಧೀಶರನ್ನು ತೆಗೆದುಹಾಕಲು ದೋಷಾರೋಪಣೆ ನಿರ್ಣಯಕ್ಕೆ ನೋಟಿಸ್ ನೀಡಿದ್ದಾರೆ? ವಿ. ರಾಮಸ್ವಾಮಿ, ಯಶವಂತ್ ವರ್ಮಾ, ಜಗನ್ನಾಥ್ ಶರ್ಮಾ, GK ರಂಗನಾಥನ್. ಸರಿಯಾದಂಥ ಉತ್ತರ ಯಶವಂತ್ ವರ್ಮಾ. 1927ರಲ್ಲಿ ಭಾರತೀಯ ಪ್ರಸಾರ ಕಂಪನಿಯ ಪ್ರಾರಂಭವನ್ನು ಸ್ಮರಿಸುತ್ತಾ ಇತ್ತೀಚೆಗೆ 2025 ರಾಷ್ಟ್ರೀಯ ಪ್ರಸಾರ ದಿನವನ್ನು ಯಾವಾಗ ಆಚರಿಸಲಾಯಿತು? ಜುಲೈ 25, ಜುಲೈ 24, ಜುಲೈ 23, ಜುಲೈ 22. ಸರಿಯಾದಂಥ ಉತ್ತರ ಜುಲೈ 23. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಪ್ರಾರಂಭಿಸಲಿರುವ ರಾಷ್ಟ್ರೀಯ ಸಹಕಾರಿ ನೀತಿ 2025 ಸುರೇಶ್ ಪ್ರಭು ನೇತೃತ್ವದ 48 ಸದಸ್ಯರ ಸಮಿತಿಯು ರಚಿಸಿದೆ. 2025ರಿಂದ 2045ರವರೆಗೆ ಸಹಕಾರಿ ವಲಯವನ್ನು ಮಾರ್ಗದರ್ಶನ ಮಾಡುವ ಗುರಿಯನ್ನು ಹೊಂದಿರುವ ಈ ನೀತಿಯು ಯಾವ ನೀತಿಯನ್ನು ಬದಲಾಯಿಸುತ್ತದೆ? 1992, 2002, 2012, 2022. ಸರಿಯಾದಂಥ ಉತ್ತರ 2002. ಇತ್ತೀಚಿನ ಓಕ್ಲಾ ಸ್ಪೀಡ್ ಟೆಸ್ಟ್ನ ಪ್ರಕಾರ ಭಾರತವು ಸರಾಸರಿ ಇಂಟರ್ನೆಟ್ ಸಂಪರ್ಕ ವೇಗದಲ್ಲಿ ಜಾಗತಿಕವಾಗಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 23ನೇ, 24ನೇ, 25ನೇ, 26ನೇ. ಸರಿಯಾದಂಥ ಉತ್ತರ 26ನೇ. ಇತ್ತೀಚೆಗೆ CO2 ಅನ್ನು ಸಕ್ಕರೆಯಾಗಿ ಪರಿವರ್ತಿಸುವ ಸಾಧನೆಯನ್ನು ಯಾರು ಸಾಧಿಸಿದ್ದಾರೆ? ಅಮೇರಿಕಾ, ಚೀನಾ, ಭಾರತ, ಜಪಾನ್. ಸರಿಯಾದಂಥ ಉತ್ತರ ಚೀನಾ. ಚುನಾವಣಾ ಆಯೋಗವು ಅಖಿಲ ಭಾರತ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಘೋಷಿಸಿದೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಇದನ್ನು ನಡೆಸಲಾಗಿದೆ? ಛತ್ತೀಸ್ಗಢ, ಉತ್ತರ ಪ್ರದೇಶ, ಗುಜರಾತ್, ಬಿಹಾರ. ಸರಿಯಾದಂಥ ಉತ್ತರ ಬಿಹಾರ. ಇತ್ತೀಚೆಗೆ ಹೊಸ ಭಾರತೀಯ ನೌಕಾನೆಲೆಗಾಗಿ ಸ್ವಾಧೀನಪಡಿಸಿಕೊಂಡ ಹವಳದ ಬಿತ್ರಾ ದ್ವೀಪ ಎಲ್ಲಿದೆ? ಕರ್ನಾಟಕ, ಲಕ್ಷದ್ವೀಪ, ಮಹಾರಾಷ್ಟ್ರ, ಅಂಡಮಾನ್ ಮತ್ತು ನಿಕೋಬಾರ್. ಸರಿಯಾದಂಥ ಉತ್ತರ ಲಕ್ಷದ್ವೀಪ. ಇತ್ತೀಚೆಗೆ 4ನೇ ಬಿಮ್ಸ್ಟೆಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸರ್ಸೈಸ್ ಅನ್ನು ವರ್ಚುವಲ್ ಆಗಿ ಆಯೋಜಿಸಿದವರು ಯಾರು? ಶ್ರೀಲಂಕಾ, ಥೈಲ್ಯಾಂಡ್, ಭಾರತ, ಭೂತಾನ್. ಸರಿಯಾದಂಥ ಉತ್ತರ ಭಾರತ. ಇತ್ತೀಚೆಗೆ ಯಾವ ಆಫ್ರಿಕನ್ ದೇಶವನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಟ್ರಾಕೋಮಾ ಮುಕ್ತ ಕಣ್ಣುಗಳ ಮೇಲೆ ಪರಿಣಾಮ ಬೀರುವ ಬ್ಯಾಕ್ಟೀರಿಯಾದ ಸೋಂಕು ಕುರುಡುತನಕ್ಕೆ ಕಾರಣವಾಗುತ್ತದೆ ಎಂದು ಪ್ರಮಾಣೀಕರಿಸಲಾಯಿತು? ಮೌರಿಟೇನಿಯಾ, ಮಾಲಿ, ಸೆನೆಗಲ್, ಸೂರಿನಾಮ್. ಸರಿಯಾದಂಥ ಉತ್ತರ ಸೆನೆಗಲ್. ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆದ 32ನೇ ಫಿಶು ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡವು ಮೊದಲ ಬಾರಿಗೆ ಪದಕ ಗೆದ್ದಿತು? ಸೂರಿನಾಮ, ಅರ್ಜೆಂಟೀನಾ, ಬ್ರೆಜಿಲ್, ಜರ್ಮನಿ.
ಸರಿಯಾದಂಥ ಉತ್ತರ ಜರ್ಮನಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಕರಣಾಗಾರದಲ್ಲಿ ಭಾರತ ಅತಿದೊಡ್ಡ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಎಲ್ಲಿ ಪ್ರಾರಂಭಿಸುವುದಾಗಿ L&T ಎನರ್ಜಿ ಗ್ರೀನ್ಟೆಕ್ ಇತ್ತೀಚೆಗೆ ಘೋಷಿಸಿದೆ? ಗುಜರಾತ್, ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನ್. ಸರಿಯಾದಂಥ ಉತ್ತರ ಹರಿಯಾಣ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಯು ಇತ್ತೀಚೆಗೆ ಭಾಟಿಖೇಡಾದಲ್ಲಿ ಅಪರೂಪದ ಭೂಮಿಯ ಖನಿಜಗಳ ವಿಶಾಲ ನಿಕ್ಷೇಪವನ್ನು ಕಂಡುಹಿಡಿದಿದೆ. ಅದು ಎಲ್ಲಿದೆ? ಗುಜರಾತ್, ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನ. ಸರಿಯಾದಂಥ ಉತ್ತರ ರಾಜಸ್ಥಾನ. ಇತ್ತೀಚೆಗೆ ಸಾಂಸ್ಕೃತಿಕ ವೈವಿಧ್ಯತೆಗಾಗಿ ವಿಶ್ವ ಮಾಹಿತಿ ಸಮಾಜ ಶೃಂಗಸಭೆ ವರ್ಲ್ಡ್ ಸಮಿಟ್ ಆನ್ ಇನ್ಫಾರ್ಮೇಷನ್ ಸೊಸೈಟಿ 2025ರ ಚಾಂಪಿಯನ್ ಪ್ರಶಸ್ತಿಯನ್ನು ಯಾರು ಸ್ವೀಕರಿಸಿದ್ದಾರೆ? GST ದರ ಫೈಂಡರ್ ಅಪ್ಲಿಕೇಶನ್, ಕಿಸಾನ್ ಸುವಿಧಾ ಅಪ್ಲಿಕೇಶನ್, ಮೇರಿ ಪಂಚಾಯತ್ ಅಪ್ಲಿಕೇಶನ್, ಆರೋಗ್ಯ ಸೇತು. ಸರಿಯಾದಂಥ ಉತ್ತರ ಮೇರಿ ಪಂಚಾಯತ್ ಅಪ್ಲಿಕೇಶನ್. ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ದೇಶದಿಂದ 3 AH-64E ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳ ಮೊದಲ ಬ್ಯಾಚನ್ನು ಪಡೆದುಕೊಂಡಿದೆ? ಜಪಾನ್, ಫ್ರಾನ್ಸ್, ಅಮೇರಿಕಾ, ಇಸ್ರೇಲ್. ಸರಿಯಾದಂಥ ಉತ್ತರ ಅಮೇರಿಕಾ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ತಮ್ಮ ರಾಜ್ಯದ ಮುಂಬರುವ ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಚಿನ್ನದ ಪದಕ ವಿಜೇತರಿಗೆ 7 ಕೋಟಿ ನಗದು ಬಹುಮಾನವನ್ನು ಘೋಷಿಸಿದೆ? ಹರಿಯಾಣ, ಕರ್ನಾಟಕ, ತಮಿಳುನಾಡು, ದೆಹಲಿ. ಸರಿಯಾದಂಥ ಉತ್ತರ ದೆಹಲಿ. ರಾಜಸ್ಥಾನ ಮೂಲದ ಸುಹಾನಿ ಶಾ ಇತ್ತೀಚೆಗೆ ಯಾವ ದೇಶದ ಟೋರಿನೋದಲ್ಲಿ ನಡೆದ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ ಸೊಸೈಟೀಸ್ ಮ್ಯಾಜಿಕ್ಸ್ 2025ರಲ್ಲಿ ಆಸ್ಕರ್ ಆಫ್ ಮ್ಯಾಜಿಷಿಯನ್ಸ್ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ? ಫ್ರಾನ್ಸ್, ಸ್ಪೇನ್, ಇಟಲಿ, ಸ್ವಿಟ್ಜರ್ಲ್ಯಾಂಡ್. ಸರಿಯಾದಂಥ ಉತ್ತರ ಇಟಲಿ. ಇತ್ತೀಚೆಗೆ ಭಾರತದ ಮೊದಲ ಗಣಿಗಾರಿಕೆ ಪ್ರವಾಸೋದ್ಯಮ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಯಾರು ಘೋಷಿಸಿದ್ದಾರೆ? ಒಡಿಶಾ, ಛತ್ತೀಸ್ಗಢ, ಕರ್ನಾಟಕ, ಜಾರ್ಖಂಡ್. ಸರಿಯಾದಂಥ ಉತ್ತರ ಜಾರ್ಖಂಡ್. ಇತ್ತೀಚೆಗೆ ಕರಾವಳಿ ರಕ್ಷಣಾ ಪಡೆಗಾಗಿ ಸ್ಥಳೀಯ ನಿರ್ಮಿತ ಮಾಲಿನ್ಯ ನಿಯಂತ್ರಣ ಹಡಗು ಸಮುದ್ರ ಪ್ರಚೇತ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಗೋವಾ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ. ಸರಿಯಾದಂಥ ಉತ್ತರ ಗೋವಾ. ಥಿಯೇಟರ್ ಆಫ್ ರೂಟ್ ಚಳವಳಿಯ ಪ್ರವರ್ತಕ ಮತ್ತು ಪದ್ಮಶ್ರೀ ವಿಜೇತ ರತನ್ ಟಿಎಂ ಇತ್ತೀಚೆಗೆ ಎಲ್ಲಿ ನಿಧನರಾದರು? ಮೇಘಾಲಯ, ತ್ರಿಪುರ, ಮಣಿಪುರ, ಸಿಕ್ಕಿಂ. ಸರಿಯಾದಂಥ ಉತ್ತರ ಮಣಿಪುರ. ಇತ್ತೀಚೆಗೆ ರಾಮ್ಸರ್ ಜೌಗು ಪ್ರದೇಶಗಳ ಸಮಾವೇಶದ ಪಕ್ಷಗಳ ಸಮ್ಮೇಳನ COP15 ಎಲ್ಲಿಂದ ಪ್ರಾರಂಭವಾಯಿತು? ಆಸ್ಟ್ರೇಲಿಯಾ, ಭಾರತ, ಜಿಂಬಾಬ್ವೆ, ದಕ್ಷಿಣ ಆಫ್ರಿಕಾ. ಸರಿಯಾದಂಥ ಉತ್ತರ ಜಿಂಬಾಬ್ವೆ. ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ಯಾಲೆಸ್ಟೈನ್ ರಾಜ್ಯವನ್ನು ಔಪಚಾರಿಕವಾಗಿ ಗುರುತಿಸಿದ ಮೊದಲ G7 ದೇಶವಾಗಲು ಯಾವ ದೇಶ ಸಜ್ಜಾಗಿದೆ? ಜಪಾನ್, ಫ್ರಾನ್ಸ್, ಇಟಲಿ, ಕೆನಡಾ. ಸರಿಯಾದಂಥ ಉತ್ತರ ಫ್ರಾನ್ಸ್. ಇತ್ತೀಚೆಗೆ DRDO ಡ್ರೋನ್ ಉಡಾವಣಾ ನಿಖರ ನಿರ್ದೇಶಿತ ಕ್ಷಿಪಣಿ HUVEL PGM-V3 ಅನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿತು? ಕರ್ನಾಟಕ, ಗುಜರಾತ್,
ರಾಜಸ್ಥಾನ, ಆಂಧ್ರ ಪ್ರದೇಶ. ಸರಿಯಾದಂಥ ಉತ್ತರ ಆಂಧ್ರ ಪ್ರದೇಶ. ಇತ್ತೀಚೆಗೆ ಮೊದಲ ರಾಜೇಂದ್ರ ಚೋಳನ ಜನ್ಮ ವಾರ್ಷಿಕೋತ್ಸವದಂದು ಆದಿ ತಿರುಪತಿ ರೈ ಉತ್ಸವ 2025 ಉದ್ಘಾಟಿಸಿದವರು ಯಾರು? ತಮಿಳುನಾಡು ಸರ್ಕಾರ, ಕೇರಳ ಸರ್ಕಾರ, ಸಂಸ್ಕೃತಿ ಸಚಿವಾಲಯ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಸರಿಯಾದಂಥ ಉತ್ತರ ಸಂಸ್ಕೃತಿ ಸಚಿವಾಲಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮಗೆ ಇರುವ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು, MCQ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲು ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.